ಇವತ್ತು ಸಕಲೇಶಪುರದಲ್ಲಿ ಜಾಮಿಯಾ ಮಸೀದಿಯ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಇದೊಂದು ಬಹಳ ಸಂತೋಷದ ವಿಚಾರ. ರಾಷ್ಟ್ರಕವಿ ಕುವೆಂಪು ಹೇಳಿದ ಹಾಗೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಮಾತನ್ನ ಏನು ಹೇಳಿದ್ದಾರೆ ಕನ್ನಡ ನಾಡು, ಅದಕ್ಕೆ ಅನ್ವರ್ಥ ಆಗುವ ಹಾಗೆ ಇವತ್ತು ಸಕಲೇಶಪುರದಲ್ಲಿ ಇಡೀ ರಾಜ್ಯಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಜನಾಂಗದವ್ರನ್ನ, ಎಲ್ಲ ಸಮಾಜದವ್ರನ್ನ ಕರೆದು ಇವತ್ತು ಮುಕ್ತವಾಗಿ ಮಸೀದಿಯ ಒಳಗಡೆ ಪ್ರವೇಶ ಕೊಟ್ಟು ಇಲ್ಲಿರ್ತಕ್ಕಂತಹ ಎಲ್ಲ ಒಂದು ಆಚಾರ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ಸೌಹಾರ್ದಯುತವಾದಂತಹ ಒಂದು ವಾತಾವರಣವನ್ನು ಈ ನಗರದಲ್ಲಿ ಉಂಟು ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲ ವಿವಿಧ ಸಂಘ ಸಂಸ್ಥೆಗಳನ್ನು ಜೊತೆಗೂಡಿದಂಗೆ ಇವತ್ತು ಈ ಕಾರ್ಯಕ್ರಮದ ಈ ಭವನದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗಾಗಿ ಇದಕ್ಕಾಗಿ ಶ್ರಮಿಸಿರುವ ಈ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಸಂಘದ ವತಿಯಿಂದ ಮಲ್ನಾಡ್ ಜಾಕೀರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಧನ್ಯವಾದಗಳನ್ನು ಹೇಳಲಿಕ್ಕೆ, ಖಾಸಗಿ ಅನುದಾನ ರಹಿತ ಶಾಲೆಗಳ ಜಿಲ್ಲಾ ಪರವಾಗಿ ನಾನು ಈ ಎಲ್ಲರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಇನ್ವಿಟೇಷನ್ ಕೊಟ್ಟವರು ಆ್ಯಕ್ಚುಲಿ ಮಸೀದಿ ಓಪನಿಗೋಸ್ಕರವಾಗಿ ಯಾಕೆ ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇದ್ದಂಥ ಒಂದು ಅಭಿಪ್ರಾಯ. ಸೊ ನಾವು ಕೂಡ ನಮ್ಮ ಚರ್ಚ್ ಓಪನಿಂಗ್ ಮಾಡುವಂಥ ಸಮಯದಲ್ಲಿ ನಾವು ಎಲ್ಲರಿಗೂ ಕೂಡ ಇನ್ವೈಟ್ ಮಾಡ್ತೀವಿ. ಇಲ್ಲಿ ಬಂದು ನೋಡಿದಾಗ ನಾನು ಅಂದ್ಕೊಂಡಿದ್ದೆ ಒಳಗಡೆಗೆ ಬೇರೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ ಅಂತೇಳಿ. ಆದರೆ ಇಲ್ಲಿ ಬಂದು ನೋಡುವಂಥ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಲೋ ಇದೆ, ಎಂಟ್ರಿ ಇದೆ ಎನ್ನುವಂಥದ್ದು ನನಗೆ ಗೊತ್ತಾಯಿತು. ಸ್ವಲ್ಪ ಹೊತ್ತವರೆಗೂ ಕೂಡ ಒಳಗಡೆಗೆ ಕೂತಿದ್ದೆ, ನಾನು 20 ನಿಮಿಷ ಒಳಗಡೆ ಕೂತಿದ್ದೆ. ಅಲ್ಲಿ ನಾವು ಚರ್ಚ್ನಲ್ಲಿ ಯಾವ ರೀತಿಯಾಗಿ ಬೋಧನೆ ಮಾಡ್ತೀವಿ, ಸೃಷ್ಟಿಕರ್ತನಾಗಿರುವಂಥ ದೇವರ ವಿಷಯವಾಗಿ ಅವ್ರು ಎಷ್ಟೆಲ್ಲ ಅವ್ರು ಹೇಳ್ತಾಯಿದ್ರು, ಸೃಷ್ಟಿಯ ವಿಷಯ, ಅಲ್ಲ ಅಂತ ಹೇಳಿದ್ರೆ ಯಾರು ಎನ್ನುವಂಥದ್ದು, ದೇವರು ಈ ಲೋಕಕ್ಕೆ ಕೊಟ್ಟಿರುವಂಥ ಕೊಡುಗೆ ಎಂಥದ್ದು ಎನ್ನುವಂಥ ಒಂದು ವಿಷಯವನ್ನು ಬಹಳ ಸವಿಸ್ತಾರವಾಗಿರುವಂಥ ರೀತಿಯಲ್ಲಿ ಅವರು ವಿವರಿಸಿ ಹೇಳ್ತಾಯಿದ್ರು. ಬಹಳ ಖುಷಿಯಾಯಿತು. ಅದರಲ್ಲಿಯೂ ಕೂಡ ಸಕಲೇಶಪುರದಲ್ಲಿ ಇಂಥ ಒಂದು ಸುಂದರವಾದ ಒಂದು ತಾಣವನ್ನು, ಸುಂದರವಾದಂಥ ಒಂದು ಮಸೀದಿಯನ್ನು, ದೇವಾಲಯವನ್ನು ಇಲ್ಲಿನ ಮುಸಲ್ಮಾನ ಬಾಂಧವರಿಗೆ ಇದನ್ನು ಕಟ್ಟಿರೋದು ಬಹಳ ಸಂತೋಷದ ವಿಷಯ. ಇನ್ನೊಂದೇನು ಅಂತ ಹೇಳಿದ್ರೆ, ಅವ್ರು ಹೇಳ್ತಾಯಿದ್ರು, ಅಲ್ಲಿ ಈಗ ಮಾತನಾಡ್ತಾ ಇದ್ದಂಥ ಅವರ ಹೆಸರು ನನಗೆ ಗೊತ್ತಾಗಲಿಲ್ಲ, ಅವರು ರೀಚ್ ಮಾಡಿ ಅಕ್ಬರ್ ಅಲಿಯವರು, ಅವರು ಉಡುಪಿಯವರು, ಅವರು ಒಂದು ಮಾತು ಹೇಳ್ತಾಯಿದ್ರು, ಅಧ್ಯಕ್ಷರೇ, ಅಲ್ಲಿಂದಲೇ ಕೂಗಿ ಹೇಳಿದ್ರು ಅವರು, ಅಧ್ಯಕ್ಷರೇ ನೀವು ಇದು ಬರೀ ಈಗ ಓಪನಿಂಗಿಗಾಗಿ ಮಾತ್ರ ಅಲ್ಲ, ಉದ್ಘಾಟನೆಗಾಗಿ ಮಾತ್ರ ಅಲ್ಲ, ನೀವು ಇದನ್ನು ಪ್ರತಿ ವರ್ಷಕ್ಕೆ ಒಂದು ಸಾರಿ ಈ ರೀತಿಯಾಗಿ ಮಾಡಿ ಎಲ್ಲರೂ ಕೂಡ ನೀವು ಆಹ್ವಾನ ಮಾಡಬೇಕು ಅಂತಂತೇಳಿ ಹೇಳ್ತಾಯಿದ್ರು. ಭಾಳ ಖುಷಿ ವಿಚಾರ, ಸಂತೋಷ ವಿಚಾರ. ನಾವು ನಮ್ಮ ಚರ್ಚ್ನಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ವರ್ಷಕ್ಕೊಂದು ಸಾರಿ ನಾವು ಕ್ರಿಸ್ಮಸ್ ಆಚರಣೆ ಮಾಡ್ತೀವಿ. ಆದರೆ ಅಲ್ಲಿ ಕ್ರಿಸ್ಮಸ್ ಆಚರಣೆಯಲ್ಲಿ ಅಲ್ಲಿ ಇಂಥವ್ರು ಅಂತೇಳಿ ಅಲ್ಲ, ಒಂದು ಜಾತಿಗಾಗಿ, ಒಂದು ಧರ್ಮಕ್ಕಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಅಲ್ಲ ಅದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಆಹ್ವಾನ ಇರುತ್ತೆ, ಎಲ್ಲರೂ ಕೂಡ ಬರ್ತಾರೆ, ಪ್ರಾರ್ಥನೆ ಮಾಡ್ಕೊಳ್ತಾರೆ, ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾರೆ, ಹೋಗ್ತಾರೆ. ಅವ್ರು ಹೇಳ್ತಾಯಿದ್ರು, ನಿಮ್ಮ ಎಲ್ಲ ಕಷ್ಟಗಳಿಗೂ ಕೂಡ ಪರಿಹಾರ ಸೃಷ್ಟಿಕರ್ತ ನಮ್ಮ ಕಷ್ಟಗಳಿಂದ ದೂರ ಮಾಡುವಂಥವರನ್ನೆಲ್ಲವನ್ನು ಕೂಡ ಅವ್ರು ಹೇಳ್ತಾಯಿದ್ರು. ಭಾಳ ಖುಷಿಯಾಯಿತು ಸರ್. ನಿಜವಾಗಿಯೂ ಕೂಡ ಇಂಥ ಒಂದು ಸುಸಂದರ್ಭ, ಒಂದು ಚರ್ಚ್ ಫಾದರ್ ಆಗಿ ನನಗೂ ಕೂಡ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂಥ ಚರ್ಚಿನ ಮಸೀದಿಯ ಎಲ್ಲ ಆಡಳಿತ ಮಂಡಳಿಯವರಿಗೆ, ಅಧ್ಯಕ್ಷರಿಗೆ, ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಇನ್ನೊಬ್ಬರಿಗೆ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಈ ಒಂದು 2 ಮಾತನ್ನು ನಾನು ಮುಗಿಸ್ತೇನೆ. ಮಸೀದಿಯನ್ನು ಕಟ್ಟಿಸಿದ್ರೆ ಭಾಳ ನೋಡೋಕ್ಕೆ ಖುಷಿ ಆಗುತ್ತೆ. ಮುಂದೇನು ಇಂತಹ ಒಳ್ಳೊಳ್ಳೆ ಒಂದು ಕಾರ್ಯಕ್ರಮಗಳನ್ನ ಮಾಡಲಿ, ನಮ್ಮದು ಆದ ಕೈಲಾದ ಸಹಕಾರ ಇರುತ್ತೆ. ಹಾಗೆ ಎಲ್ಲರೂ ನಮ್ಮ ಸಕಲೇಶಪುರದಲ್ಲಿ ಭಾಳ ಒಂದು ಒಳ್ಳೆ ಸಹಾನುಭೂತಿಯಿಂದ ಬದುಕ್ತಾ ಇದ್ದಾರೆ. ಹಾಗೆ ನಮ್ಮೆಲ್ಲ ಹಳೆಯ ಸ್ನೇಹಿತರು ಎಲ್ಲರೂ ಸಿಕ್ಕಿದ್ರು, ಬಂದು ಭಾಳ ಖುಷಿ ಆಯಿತು. ಒಂದು ಮಸೀದಿ ನೋಡಿ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ, ಭಾಳ ಖುಷಿ ಆಯಿತು ನೋಡಿ. ನಮಗೆಲ್ಲರೂ ದೇವರು ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಗಳನ್ನ ಜಾಸ್ತಿ ಮಾಡ್ತಾ ಇದೆ ಅಂತ ಹೇಳ್ತಾ ನಮಸ್ಕಾರ. ಏನಿಲ್ಲ, ಸಕಲೇಶಪುರ ಅಂತಾನೆ ಸೌಹಾರ್ದತೆ. ಎಲ್ಲಿ ಯಾವುದೇ ತರದ ಹಿಂದೂ ಮುಸ್ಲಿಂ ಅನ್ನೋ ಒಂದು ಯಾವುದೇ ಒಂದು ಇದಿಲ್ಲ. ನಾವೆಲ್ಲ ನೋಡಿ 34 ವರ್ಷದವರು, ನಾವು ಅಣ್ಣಕ್ಕಿಂತ ತಮ್ಮದಕ್ಕಿಂತ ಹೆಚ್ಚೇ ಇದ್ದೀವಿ. ನಮ್ಗೆ ಅದು ಯಾವುದು ಭಾವನೆನೇ ಇಲ್ಲ. ಈಗ ನನಗೂ ನನ್ನ ಪಾರ್ಟ್ನರ್ ಇಬ್ರಾಹಿಮು, ನಾನು ಅವ್ರದ್ದು ಬಿಸ್ನೆಸ್ ಪಾರ್ಟ್ನರ್ಸು, ಆಯ್ತಾ. ನಾವೆಲ್ಲ ಯಾವುದೂ ಇಲ್ಲ, ಅಣ್ಣ ತಮ್ಮದಿರಂಗೆ ಬದುಕ್ತಾ ಇದ್ದೀವಿ. ಇನ್ನು ಮುಂದೇನೂ ಅದೇ ಥರ ಇರ್ತೀವಿ, ಆಯ್ತಾ. ದೇವರು ಚೆನ್ನಾಗಿಟ್ಟಿರಲಿ, ಎಲ್ಲರಿಗೂ ಒಳ್ಳೇದಾಗಲಿ.
ಈ ದಿವಸ ಸಕಲೇಶಪುರದಲ್ಲಿ ಮಸೀದಿಯನ್ನು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿ ಓಪನ್ ಮಾಡಿದ್ದಾರೆ. ಪ್ರತಿಯೊಬ್ಬ ಹಿಂದೂ ಮುಸ್ಲಿಂ ಅನ್ನೋ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಒಂದು ಒಳ್ಳೆಯ ಸಹಕಾರದಿಂದ ಸಂತೋಷದಿಂದ ಎಲ್ಲರನ್ನು ಕರೆದು ಎಲ್ಲರೂ ಬಂದಿದ್ದಾರೆ. ಅದು ಒಂದು ದೊಡ್ಡ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಇಲ್ಲಿ ಈ ತರ ಜನಗಳು ಒಂದಾಗಿ ಬಾಳ ಅಂತದ್ದು ಎಲ್ಲೂ ನಾವು ನೋಡಿಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಎಲ್ಲರನ್ನು ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವನೆ ಇಲ್ಲದೆ ಇರೋ ತರ ಬಂದು ಇಲ್ಲಿ ಎಲ್ಲರನ್ನು ಕರೆದು ಎಲ್ಲರೂ ಬಂದು ಸಂತೋಷವಾಗಿ ಅದ್ಭುತವಾದ ಬಿಲ್ಡಿಂಗ್ ಕಟ್ಟಿದ್ದಾರೆ. ತುಂಬಾ ಒಳ್ಳೆ ಕಮಿಟಿ ಇದೆ. ಅದನ್ನೇ ಮುಂದುವರಿಸ್ಕೊಂಡು ಮುಂದೆ ಹೋಗ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಪುಟ್ಟಣ್ಣ ಅಂತ. ಇದು ಸಾನ್ವಿ, ಇದು ಅಜ್ಜಿ ನಮ್ಮ ಮಂಜಜ್ಜಿ ಅಂತ, ಮಂಜುಳಾ ಅಂತ. ಇದು ನಮ್ಮಮ್ಮ ವಾಣಿ, ಇದು ನಮ್ಮ ಆಂಟಿ ನೇತ್ರ ಆಂಟಿ. ಸೊ ಎಲ್ಲರೂ ಬಂದಿದ್ದೀವಿ. ಹಿಂದೂಸ್ ತುಂಬ ಜನ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ನಾನು ಇಲ್ಲಿ ನೋಡಿದ್ದೀನಿ. ಸೊ ಎಲ್ಲರೂ ಕೂಡ ಬನ್ನಿ, ವಿಸಿಟ್ ಮಾಡಿ, ಎಲ್ಲರೂ ನೋಡಿ, ಇಲ್ಲಿ ಎಂಜಾಯ್ ಮಾಡಿ. ಎಲ್ಲರದು ಇಲ್ಲಿ ಹೇಗೇನು ಫೆಸಿಲಿಟೀಸ್ ಇದೆ ಅಂತಲೂ ಕೂಡ ಹೇಳ್ತಾರೆ. ಎಲ್ಲರೂ ಬನ್ನಿ, ಪ್ರೇಯರ್ ಮಾಡಿ, ಕುತ್ಕೊಳ್ಳಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇವತ್ತು ಸಕಲೇಶಪುರದಲ್ಲಿ ಒಂದು ಸೌಹಾರ್ದತೆಯ ಹಬ್ಬ ಅಂತ ಹೇಳ್ಬೋದು. ಈ ಜಾಮಿಯಾ ಮಸೀದಿ ನವನಿರ್ಮಾಣಗೊಂಡ ಇವತ್ತು ಮತ್ತು ನಿನ್ನೆ ಎಲ್ಲ ಜಿಲ್ಲೆಯಿಂದನೂ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದಾರೆ. ಬೆಂಗಳೂರಿಂದ, ಮಂಗಳೂರಿಂದ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ನನಗೆ ಹೆಮ್ಮೆ ಅನಿಸ್ತಾ ಇದೆ. ಮಲೆನಾಡಿನಲ್ಲಿ ಒಂದು ಸೌಹಾರ್ದತೆ ಪ್ರತೀಕವಾಗಿ ಎಲ್ಲ ಜನರನ್ನ ನೋಡ್ಬೇಕಾದ್ರೆ ತುಂಬ ಖುಷಿ ಆಗ್ತಿದೆ. ಇದು ನನಗೆ ಗೊತ್ತಿರಂಗೆ 47 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಈ ಮಸೀದಿನ. ಚಿಕ್ಕ ಮಕ್ಕಳಿರ್ಬೇಕಂದ್ರೆ ನಾನು ನೋಡ್ತಾ ಇದ್ದೀನಿ. ಇದು ಈ ಥರ ದೊಡ್ಡ ಕಟ್ಟಡ ಆಗುತ್ತೆ ಅಂತ ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ಇದನ್ನ ಕಟ್ಟಡಕ್ಕೆ ದಾನಿಗಳು ಇದ್ದಾರಲ್ಲ, ಎಷ್ಟೋ ದಾನಿಗಳು, ಅವ್ರಿಗೆ ನಾನು ಮನಪೂರ್ವಕವಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಇಲ್ಲಿ ಕಟ್ಟಡ ಕಟ್ಟಕ್ಕೆ ಕಷ್ಟಪಟ್ಟಿರೋರಿಗೆಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಭಾರಿ ಖುಷಿ ಆಗ್ತಾ ಇದೆ. ಅಸ್ಸಲಾಂ ಅಲೈಕುಂ. ಇದು ಸಕಲೇಶಪುರ ಜಾಮಿಯಾ ಮಸೀದಿ. ಇದು 120 ವರ್ಷದ ಒಂದು ಕಟ್ಟಡ. ಇದನ್ನ ಪುನಃ ನಿರ್ಮಾಣ ಮಾಡಿ ಕಟ್ಟಿದ ಒಂದು ಖುಷಿ ಆಗ್ತಾ ಇದೆ. ಹೇಳ್ಕೊಳಕ್ಕೂ ತುಂಬ ಜನ ನೆನ್ನೆಯಿಂದ ವೀಕ್ಷಣೆ ಮಾಡ್ತಾನೆ ಇದ್ದೀವಿ. ನೆನ್ನೆ ತುಂಬ ಊಟದ ವ್ಯವಸ್ಥೆನೂ ಮಾಡಿದ್ರು. ತುಂಬ ಖುಷಿ ಆಯಿತು. ನಾವೆಲ್ಲ ಬಂದಿದ್ವಿ. ಇವತ್ತು ನಾವು ಬಂದಿದ್ವಿ. ನಮ್ಮ ಸ್ನೇಹಿತರು ಮಹಿಳಾ ಅಧ್ಯಕ್ಷರು ಅನ್ನಪೂರ್ಣವ್ರು ಬಂದಿದ್ದಾರೆ. ಅವರ ತಾಯಿಯಾದ ಕೌಸಲ್ಯ ಲಕ್ಷ್ಮಣ್ ಅವರು ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಮಸೀದಿ ವೀಕ್ಷಣೆ ಎಲ್ಲ ಮಾಡಿದ್ವಿ. ತುಂಬ ಖುಷಿ ಆಯಿತು. ಒಂದು ಶಾಂತ ರೀತಿಯಲ್ಲಿ ಒಂದು ಹೇಳಕ್ಕೂ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಕಟ್ಟಡ ಕಟ್ಟಿದವ್ರಿಗೆ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇಲ್ಲಿ ಬಂದವ್ರಿಗೆ ತುಂಬ ಶಾಂತ ರೀತಿಯಲ್ಲಿ ಎಲ್ಲ ಬಂದು ಮಹಿಳೆಯರು ವೀಕ್ಷಣೆ ಮಾಡಿ ಹೋಗ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತದೆ. ಇಲ್ಲ ಹಾಗೆ ಏನಿಲ್ಲ. ನಮ್ಮ ಸಕಲೇಶಪುರದಲ್ಲಿ ಸೌಹಾರ್ದತೆಯಾಗಿ ಎಲ್ಲರೂ ನಾವು ಚೆನ್ನಾಗಿದ್ದೀವಿ. ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಯಾವುದು ಭೇದ ಭಾವ ಇಲ್ಲ. ತುಂಬ ಖುಷಿ ಆಗ್ತಿದೆ ಸರ್. ಅದು ತಪ್ಪು ಕಲ್ಪನೆ ಸರ್. ನಾವೆಲ್ಲ ಚೆನ್ನಾಗಿ ಒಗ್ಗಟ್ಟಾಗಿದ್ದೀವಿ ಸರ್. ಆ ಥರ ಏನೂ ಇಲ್ಲ ಸರ್. बताइए साहब, ये सकलेशपुर में आज जो मंजर देखने को मिल रहा है, शायद ही ऐसा मंजर देखने को मिला होगा। एक जानिब मस्जिद का इफ्तिताह तो दूसरी तरफ दोस्ती भाईचारे का माहौल। बिस्मिल्लाहिर्रहमानिर्रहीम। अल्हम्दुलिल्लाह, ये हमारी जो सकलेशपुर की जामिया मस्जिद, ये क़दीम मस्जिद 120 साल की इसकी तारीख़ है। इस मस्जिद को रीबिल्ड करना था। एक इस जगह पर एक आलीशान मस्जिद बनाना था। तो इसके पीछे हमारे सकलेशपुर की आवाम और जो भी ज़िम्मेदारान थे सब इसमें बढ़ चढ़ कर हिस्सा लिए और आज अल्हम्दुलिल्लाह इस मस्जिद की इफ्तिताह हुई है। कल बेंगलुरु से बड़े बड़े उलमा आए थे, उन लोगों ने इसकी इफ्तिताह की और आज का दिन इस मस्जिद को हम लोगों ने हमें अपने हमवतन भाइयों को भी दावत दी। अल्हम्दुलिल्लाह बहुत सक्सेसफुल रहा प्रोग्राम और हम लोगों ने उन्हें खाने का भी इंतज़ाम किया है। सब एक ईद का माहौल है आज हमारे लिए। कल शाम से जो हम देख रहे हैं, सकलेशपुर की तारीख़ का एक तारीख़ी जलसा है। मैं समझता हूँ कि उस तरह हमें कल देखने को मिला। मैं आप लोगों का और तमाम सकलेशपुर की आवाम का शुक्रिया अदा करना चाहता हूँ। अस्सलाम वालेकुम। जैसे ही आप गए हिंदू भाइयों के पास दावत देने, तो क्या उम्मीद थी कि इतनी तादाद में लोग आ जाएंगे? उम्मीद तो थी, मगर जिस तरह का रिस्पांस आज हमें देखने मिल रहा है, जो लोग आए हैं
यकीनन ये तारीफ़ के लायक है। हर बंदे को जिसी भी हमने दावत दी उन तमाम लोगों ने आकर हमारी दावत कबूल की और आज हमारे साथ शामिल रहे। ये एक आज के माहौल में एक बहुत अच्छा साइन है हमारे लिए, जो एक कम्युनल हार्मोनी के लिए हो और भाईचारे के लिए एक अच्छी शुरुआत है हमारे अच्छी लिए। फिजा यहाँ पर कायम हो रही है। अल्हम्दुलिल्लाह, शुक्रिया। जज़ाकल्लाह। अल्लाह की मेहरबानी है। हाँ। बहुत दिनों से कोशिश चल रही थी ये मस्जिद की तामीर काम की सिलसिले में, थोड़ा बीच दरमियान में रुकावट आ गया था। हमें ख्याल लिया के बाद में इस काम को हमारे यूनिवर्सिटी एंड टीम की तरफ से और हमारी जानिब से बहुत कोशिश करके इसको पाए तकमीर तक पहुंचाने की पूरी कोशिश की है। ऐसे आलीशान मस्जिद बनेगी ऐसा आपने सोचा? नहीं, हरगिज़ नहीं सोचा था। हमें यह ख्वाब में भी ख्याल नहीं किया था ऐसा होता है करके। अल्लाह की सब मेहरबानी है। अल्लाह की मेहरबानी से अल्लाह की गैबाना मदद से इतना बड़ा काम हुआ है। अच्छा, हिंदू भाई भी बड़ी तादाद में आए मस्जिद को देखा। बहुत अच्छे तासरात हैं। बहुत वो सब ये देखे नहीं थे मस्जिद आए तो सकलेशपुर में, इधर आके देख के बहुत खुश हैं, बहुत तारीफ कर रहे हैं माशाल्लाह। तो कैसा माहौल है सकलेशपुर में? अच्छा है, क्या भी फर्क नहीं है, अच्छी भाईचारगी की। सकलेशपुर में एक जानिब जामिया मस्जिद का अजीम शान इफ्तिताह तो दूसरी तरफ हिंदू मुस्लिम सिख ईसाई आपस में है भाई भाई का मंजर। जी हाँ दोस्तों, ये मंजर आप देख रहे हैं, हिंदू मुस्लिम सिख ईसाई आपस में है भाई भाई। सकलेशपुर के मुसलमानों ने मस्जिद के दरवाजे सभी धर्म के लोगों के लिए खोल दिए हैं और पूरी दुनिया को ये पैगाम दिया कि मजहब नहीं सिखाता आपस में बैर रखना। हिंदी है हम वतन है, हिंदू सिता हमारा। जामिया मस्जिद कमेटी की दावत पर कसीर तादाद में हिंदू भाई ईसाई भाई यहाँ आए। यहाँ तक कि आरएसएस, बीजेपी, वीएचपी, बजरंग दल के कार्यकर्ता को भी दावत दी गई और वो भी बड़ी तादाद में यहाँ आए। सबों ने मस्जिद को गौर से देखा, मस्जिद के अंदर होने वाली इबादतों को देखा, मस्जिद में हासिल होने वाले चैन सुकून को महसूस किया, अल्लाह ताला की तारीफ, बड़ाई, किबरियाई को सुना। जलवे तेरे निराले, दुनिया बनाने वाले, बस तू ही तू रहेगा, हम आने जाने वाले। अल्लाह ताला की बड़ाई, किबरियाई को सुनने के बाद यहाँ आने वाले हिंदू भाइयों ने कहा कि यहाँ आने वाले कई हिंदू और ईसाई भाइयों ने कहा कि उन्हें पहली मर्तबा मस्जिद के अंदर आने का मौका मिला, मस्जिद की इबादतों को देखने का मौका मिला। मस्जिद में कदम रखते ही उन्हें एक अजब एहसास महसूस हो रहा था। इस मौके पर अकबर अली उर्पी साहब ने कन्नड़ जबान में तकरीर करते हुए मस्जिद किसे कहते हैं, अजान, वजू, नमाज, दुआ, इस तरह तमाम तफसीलात बिरादरान वतन को फराहम की। दोस्तों, सकलेशपुर में 120 साल पुरानी जामिया मस्जिद को शहीद करके नई मस्जिद, वसी व अरीज मस्जिद, इंतहाई आलीशान व खूबसूरत मस्जिद तामीर की गई है। कई हिंदू भाइयों ने कहा कि सकलेशपुर में गोया ताजमहल तामीर किया गया है, कुतुब मीनार तामीर किया गया है। दोस्तों, सकलेशपुर में हिंदू और मुसलमान सदियों से मिलजुल कर रहते हुए आए हैं, एक दूसरे के त्योहारों में शामिल होते हुए आए हैं, एक दूसरे के दुख दर्द में, खुशी में, जश्न में शामिल होते हुए आ रहे हैं और आज यही खुशनुमा मंजर यहाँ देखने को मिला। 120 साल पुरानी जामिया मस्जिद की जगह नई जामिया मस्जिद तामीर की गई है। सब ने मिलकर, मानो पूरे सकलेशपुर ने मिलकर खुशियां मनाई हैं। तो चलिए मस्जिद को देखने के बाद हिंदू भाइयों के, ईसाई भाइयों के क्या तासुरात हैं, क्या एहसासात हैं। जनूबी हिंद न्यूज़ रिपोर्ट।
ಹ್ಮ್